ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ನನ್ನ ಪ್ರೀತಿಯ ಸಾಯಿ ಭಕ್ತರೇ, ಇವತ್ತು ಈ ವಿಡಿಯೋ ನಿಮ್ಮ ಮುಂದೆ ಬಂದಿದೆ ಎಂದರೆ ಅದು ಕೇವಲ ಆಕಸ್ಮಿಕವಲ್ಲ. ಇಂದು ಬಾಬಾ ಅವರೇ ನಿಮ್ಮ ಕೈ ಹಿಡಿದು ಈ ಸಂದೇಶವನ್ನು ಕೇಳಿಸುತ್ತಿದ್ದಾರೆ. ಹೌದು, ಕಳೆದ ಕೆಲವು ದಿನಗಳಿಂದ ನೀವು ಪಡುತ್ತಿರುವ ಕಷ್ಟ, ನಿಮ್ಮ ಮನಸ್ಸಿನ ಒಳಗಿನ ಬೇಗುದಿ, ಯಾರಿಗೂ ಹೇಳಲಾಗದ ಕಣ್ಣೀರು ಆ ಸಾಯಿನಾಥನಿಗೆ ಕೇಳಿಸಿದೆ. ನೀವು ಅನುಭವಿಸುತ್ತಿರುವ ನೋವಿಗೆ ಮುಕ್ತಿ ನೀಡಲು ಬಾಬಾ ತಾವೇ ಸ್ವತಃ ನಿಮ್ಮ ಮನೆಗೆ ಬಂದಿದ್ದಾರೆ. ವಿಡಿಯೋವನ್ನು ಕೊನೆಯವರೆಗೂ ಪೂರ್ತಿಯಾಗಿ ಕೇಳಿ, ನಿಮ್ಮ ಹೃದಯ ಹಗುರವಾಗುತ್ತದೆ. ಇಂತಹ ದಿವ್ಯ ಸಂದೇಶಗಳು ಸದಾ ನಿಮಗೆ ಸಿಗಲು ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಒತ್ತಿ, ನಿಮ್ಮ ಮನಸ್ಸಿನ ಪ್ರಾರ್ಥನೆಯನ್ನು ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆದು ಸಾಯಿ ಚರಣಗಳಿಗೆ ಅರ್ಪಿಸಿ. ಬನ್ನಿ, ಬಾಬಾ ಅವರ ಅಮೃತ ನುಡಿಗಳನ್ನು ಆಲಿಸೋಣ. ನನ್ನ ಮಗುವೆ, ಕಣ್ಣೀರು ಒರೆಸಿಕೋ. ನೀನು ಯಾರಿಗೂ ಬೇಡವಾದವನಾಗಿರಬಹುದು, ಆದರೆ ನೀನು ನನಗೆ ಅತ್ಯಂತ ಪ್ರೀತಿಯ ಮಗು. ಈ ಪ್ರಪಂಚದಲ್ಲಿ ಎಲ್ಲರೂ ನಿನ್ನನ್ನು ಕೈಬಿಟ್ಟಾಗ, ನೀನು ಒಬ್ಬಂಟಿಯಾಗಿ ಕುಳಿತು ಕಣ್ಣೀರು ಹಾಕುವಾಗ, ನಿನ್ನ ಪಕ್ಕದಲ್ಲೇ ಕುಳಿತು ನಿನ್ನ ಕಣ್ಣೀರು ಒರೆಸುತ್ತಿದ್ದುದು ಯಾರು ಗೊತ್ತಾ? ಇದೇ ನಿನ್ನ ಸಾಯಿ. ನೀನು ಯೋಚಿಸುತ್ತಿದ್ದೀಯಾ ಅಲ್ಲವಾ? ಬಾಬಾ, ನಾನು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಿದೆ, ಆದರೂ ನನಗೆ ಯಾಕೆ ಈ ಕಷ್ಟ? ನನ್ನನ್ನೇ ಯಾಕೆ ಎಲ್ಲರೂ ದೂರ ತಳ್ಳುತ್ತಾರೆ? ನನ್ನ ಪ್ರಾಮಾಣಿಕತೆಗೆ ಬೆಲೆಯಿಲ್ಲವಾ ಎಂದು? ಮಗುವೆ, ನಿನ್ನ ಹೃದಯದ ಪ್ರತಿಯೊಂದು ನೋವು ನನಗೆ ಗೊತ್ತು. ನಿನಗೆ ಮೋಸ ಮಾಡಿದವರು, ನಿನ್ನನ್ನು ನಿಂದಿಸಿದವರು ನಿನ್ನ ಕಣ್ಣಿಗೆ ಕಾಣುತ್ತಿರಬಹುದು, ಆದರೆ ಅವರ ಹಿಂದೆ ನಿಂತು ನಿನ್ನನ್ನು ಕಾಯುತ್ತಿರುವ ನಾನು ನಿನಗೆ ಕಾಣುತ್ತಿಲ್ಲವೇ? ಯಾರೋ ನಿನಗೆ ಬೆನ್ನು ತೋರಿಸಿದರೆಂದು ನೀನು ಯಾಕೆ ಕೊರಗುತ್ತೀಯ? ನಿನ್ನನ್ನು ಸೃಷ್ಟಿಸಿದ ಈ ಸಾಯಿ ನಿನ್ನ ಜೊತೆ ಇರುವಾಗ ನಿನಗೆ ಬೇರೆ ಯಾರ ಬೆಂಬಲ ಬೇಕು? ಮಗುವೆ, ನೀನು ಕಳೆದುಕೊಂಡಿರುವುದು ಕೇವಲ ಮಣ್ಣಿನ ಎಂಟೆಗಳನ್ನು, ಆದರೆ ನಾನು ನಿನಗಾಗಿ ಕಾಯ್ದಿಟ್ಟಿರುವುದು ಅಪರಂಜಿ ಚಿನ್ನವನ್ನು. ನಿನ್ನ ಜೀವನದಲ್ಲಿ ಈಗ ಬಂದಿರುವ ಕಷ್ಟಗಳು ನಿನ್ನನ್ನು ನಾಶ ಮಾಡಲು ಬಂದಿದ್ದಲ್ಲ, ನಿನ್ನ ಒಳಗಿರುವ ಶಕ್ತಿಯನ್ನು ನಿನಗೆ ಪರಿಚಯಿಸಲು ಬಂದಿವೆ. ಕತ್ತಲೆಯ ನಂತರ ಬೆಳಕು ಬಂದೇ ಬರುತ್ತದೆ. ಅಮಾವಾಸ್ಯೆಯ ರಾತ್ರಿ ಎಷ್ಟು ಕಪ್ಪಾಗಿದ್ದರೂ ಮರುದಿನ ಸೂರ್ಯ ಹುಟ್ಟುವುದು ಸುಳ್ಳೇ? ಹಾಗೆಯೇ ನಿನ್ನ ಜೀವನದ ಕಷ್ಟದ ದಿನಗಳು ಕರಗಿ ಸುಖದ ದಿನಗಳು ಹತ್ತಿರ ಬರುತ್ತಿವೆ. ಸಬೂರಿ, ತಾಳ್ಮೆ ಇರಲಿ ಮಗುವೆ. ನೀನು ಪಟ್ಟ ಕಷ್ಟಕ್ಕೆ ಸುರಿಸಿದ ಪ್ರತಿಯೊಂದು ಹನಿ ಕಣ್ಣೀರಿಗೂ ನ್ಯಾಯ ಒದಗಿಸುವ ಜವಾಬ್ದಾರಿ ನನ್ನದು. ನೀನು ಯಾವುದಕ್ಕೂ ಹೆದರಬೇಡ, ನಿನ್ನ ಬೆನ್ನ ಹಿಂದೆ ನಾನಿದ್ದೇನೆ. ಕಷ್ಟಗಳನ್ನು ಎದುರಿಸುವ ಶಕ್ತಿ ಮತ್ತು ಪರಿಹಾರ. ನನ್ನ ಭಕ್ತರೇ, ಜೀವನದಲ್ಲಿ ಸಮಸ್ಯೆಗಳು ಬಂದಾಗ ಧೃತಿಗೆಡಬೇಡಿ. ಮನುಷ್ಯನಿಗೆ ಕಷ್ಟಗಳು ಬರುವುದು ಅವನ್ನು ಬಲಿಷ್ಠಗೊಳಿಸಲು. ನೀವು ಧನ ಸಂಪತ್ತನ್ನು ಕಳೆದುಕೊಂಡಿರಬಹುದು, ನಂಬಿದವರಿಂದ ದ್ರೋಹವನ್ನು ಅನುಭವಿಸಿರಬಹುದು, ಅಥವಾ ಅನಾರೋಗ್ಯದಿಂದ ಬಳಲುತ್ತಿರಬಹುದು. ಆದರೆ ನೆನಪಿಡಿ, ಶಿರಡಿಯ ದ್ವಾರಕಾಮಯಿಯಲ್ಲಿ ಕುಳಿತಿರುವ ಈ ಸಾಯಿಯ ದೃಷ್ಟಿ ನಿಮ್ಮ ಮೇಲಿರುವಾಗ ಯಾವುದೇ ಗ್ರಹಚಾರವು ನಿಮ್ಮನ್ನು ಏನು ಮಾಡಲು ಸಾಧ್ಯವಿಲ್ಲ. ಯಾವಾಗ ನಿಮ್ಮ ಮನಸ್ಸು ತುಂಬ ಗೊಂದಲದಲ್ಲಿರುತ್ತದೆಯೋ ಆಗ ಎಲ್ಲವನ್ನು ನನಗೆ ಒಪ್ಪಿಸಿಬಿಡಿ. ಬಾಬಾ, ಇಂದಿನಿಂದ ನನ್ನ ಭಾರ ನಿನ್ನದು ಎಂದು ಶರಣಾಗಿಬಿಡಿ. ಒಮ್ಮೆ ನೀವು ನನ್ನ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟರೆ ನಿಮ್ಮ ಕಷ್ಟಗಳನ್ನೆಲ್ಲ ಮಂಜಿನಂತೆ ಕರಗಿಸುವುದು ನನ್ನ ಕರ್ತವ್ಯ. ನಾನು ಹೇಳಿದ 2 ಮಂತ್ರಗಳನ್ನು ಸದಾ ನೆನಪಿನಲ್ಲಿಡಿ. ಶ್ರದ್ಧೆ ಮತ್ತು ಸಬೂರಿ. ನನ್ನ ಮೇಲೆ ಅಪಾರವಾದ ನಂಬಿಕೆ ಇಡಿ ಮತ್ತು ಆ ನಂಬಿಕೆ ಫಲ ಕೊಡುವವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಿ. ನಿಮ್ಮ ಪ್ರಾರ್ಥನೆ ಎಂದಿಗೂ ವ್ಯರ್ಥವಾಗುವುದಿಲ್ಲ. ನಿಮ್ಮ ಮನೆಯಲ್ಲಿ ಶಾಂತಿ ಇಲ್ಲವೇ? ಪ್ರತಿದಿನ ಬೆಳಗ್ಗೆ ನನ್ನ ನಾಮಸ್ಮರಣೆ ಮಾಡಿ. ಯಾರಾದರೂ ನಿಮ್ಮನ್ನು ನಿಂದಿಸಿದರೆ ತಿರುಗಿ ಮಾತನಾಡಬೇಡಿ, ಮೌನವಾಗಿರಿ. ಆ ಮೌನವೇ ನಿಮಗೆ ವಿಜಯವನ್ನು ತಂದಿಕೊಡುತ್ತದೆ. ನಿಮ್ಮ ಕೈಲಾದಷ್ಟು ಹಸಿದವರಿಗೆ ಅನ್ನ ನೀಡಿ, ಮೂಕ ಪ್ರಾಣಿಗಳಿಗೆ ದಯೆ ತೋರಿ. ನೀವು ಅಲ್ಲಿ ನೀಡುವ ಪ್ರತಿಯೊಂದು ತುತ್ತು ಅನ್ನವು ನೇರವಾಗಿ ನನ್ನನ್ನು ತಲುಪುತ್ತದೆ.
ನೀವು ಇತರರಿಗೆ ನೀಡುವ ಪ್ರೀತಿ ಕರುಣೆಯೇ ನಿಮ್ಮನ್ನು ಕಾಯುವ ರಕ್ಷಾ ಕವಚವಾಗುತ್ತದೆ. ನನ್ನ ಆತ್ಮೀಯ ಭಕ್ತರೇ, ಸಾಯಿನಾಥನ ಈ ಅಮೂಲ್ಯ ಸಂದೇಶ ಮತ್ತು ಆಶೀರ್ವಾದ ಕೇವಲ ನಿಮ್ಮ ಹತ್ತಿರವೇ ಉಳಿಯಬಾರದು. ಈ ಜಗತ್ತಿನಲ್ಲಿ ನೊಂದಿರುವ ಕೋಟ್ಯಾಂತರ ಹೃದಯಗಳಿಗೆ ಈ ಸಂದೇಶ ತಲುಪಬೇಕಿದೆ. ಹಾಗಾಗಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು, ಬಂಧುಗಳು ಮತ್ತು ಸಾಯಿ ಭಕ್ತರೊಂದಿಗೆ ಈಗಲೇ ಶೇರ್ ಮಾಡಿ. ಕನಿಷ್ಠ 9 ಜನರಿಗೆ ಶೇರ್ ಮಾಡಿ ಮತ್ತೊಬ್ಬರ ಜೀವನದಲ್ಲಿ ಭರವಸೆಯ ಬೆಳಕನ್ನು ಮೂಡಿಸಬಹುದು. ಸಾಯಿಯ ಆಶೀರ್ವಾದ ನಿಮ್ಮ ಮೇಲೆ ಇದೆ. ನಮ್ಮ ಈ ಸಾಯಿ ಸಮುದಾಯವನ್ನು ಇನ್ನೂ ದೊಡ್ಡದಾಗಿ ಬೆಳೆಸಲು ಮತ್ತು ಬಾಬಾ ಅವರ ಸೇವೆಯನ್ನು ನಿರಂತರವಾಗಿ ಮಾಡಲು ನಮಗೆ ನಿಮ್ಮ ಬೆಂಬಲ ಬೇಕು. ನೀವೆಲ್ಲರೂ ನಮ್ಮ ಚಾನಲ್ನ ಮೆಂಬರ್ಶಿಪ್ ಜಾಯಿನ್ ಪಡೆದುಕೊಳ್ಳುವ ಮೂಲಕ ಬಾಬಾ ಅವರ ಕಾರ್ಯದಲ್ಲಿ ಭಾಗಿಯಾಗಬಹುದು. ಕೆಳಗಿರುವ ಜಾಯಿನ್ ಬಟನ್ ಕ್ಲಿಕ್ ಮಾಡಿ ಇಂದೇ ನಮ್ಮ ವಿಶೇಷ ಸದಸ್ಯರಾಗಿ. ಅಷ್ಟೇ ಅಲ್ಲದೆ ಪ್ರತಿದಿನ ಬಾಬಾ ಅವರ ನೇರ ಸಂದೇಶಗಳು, ಪ್ರಾರ್ಥನೆಗಳು ಮತ್ತು ಸಾಯಿ ಲೀಲೆಗಳ ಮಾಹಿತಿಯನ್ನು ನೇರವಾಗಿ ನಿಮ್ಮ ಮೊಬೈಲಿಗೆ ಪಡೆಯಲು ಕೆಳಗಿರುವ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ನೀಡಿರುವ ವಾಟ್ಸಪ್ ಗ್ರೂಪ್ ಲಿಂಕನ್ನು ಕ್ಲಿಕ್ ಮಾಡಿ ತಕ್ಷಣವೇ ಜಾಯ್ನ್ ಆಗಿ. ನೆನಪಿಡಿ, ನೀವು ಒಂಟಿಯಲ್ಲ, ನಿಮ್ಮೊಂದಿಗೆ ಸದಾ ನಿಮ್ಮ ಸಾಯಿ ಇದ್ದಾರೆ. ಶ್ರದ್ಧೆ ಇರಲಿ, ತಾಳ್ಮೆ ಇರಲಿ. ಅಂಜದಿರು ಮಗುವೆ, ನಿನ್ನ ಸಾಯಿ ನಿನ್ನೊಂದಿಗಿದ್ದಾನೆ. ನನ್ನ ಆರಾಧ್ಯ ದೈವದ ಪ್ರೀತಿಯ ಭಕ್ತರೇ, ಒಮ್ಮೆ ಕಣ್ಣು ಮುಚ್ಚಿ ಆ ಶಿರ್ಡಿಯ ದ್ವಾರಕಾಮಯಿಯನ್ನು ನೆನಪಿಸಿಕೊಳ್ಳಿ. ಅಲ್ಲಿ ದುನಿಯ ಮುಂದೆ ಕುಳಿತಿರುವ ಆ ಫಕೀರ ತೇಜಸ್ವಿ ಮುಖದ ಸಾಯಿನಾಥ ನಿಮ್ಮನ್ನೇ ನೋಡುತ್ತಾ ಮಂದಹಾಸ ಬೀರುತ್ತಿದ್ದಾರೆ. ಬಾಬಾ ಹೇಳುತ್ತಾರೆ, ಮಗುವೆ, ನೀನು ಅಳುತ್ತಾ ನನ್ನ ಫೋಟೋದ ಮುಂದೆ ನಿಂತಾಗ ನಿನ್ನ ಕಣ್ಣೀರ ಹನಿಗಳು ನೆಲಕ್ಕೆ ಬೀಳುವ ಮುನ್ನವೇ ಅದನ್ನು ನನ್ನ ಹಸ್ತದಲ್ಲಿ ಸ್ವೀಕರಿಸುತ್ತೇನೆ. ಪ್ರಪಂಚದ ಜನರಿಗೆ ನಿನ್ನ ಕಣ್ಣೀರು ಕೇವಲ ನೀರಾಗಿ ಕಾಣಬಹುದು, ಆದರೆ ನನಗೆ ಅದು ನಿನ್ನ ಹೃದಯದ ಆಕ್ರಂದನ. ನೀನು ಪಡುತ್ತಿರುವ ಪ್ರತಿಯೊಂದು ಅವಮಾನವೂ ನನಗೆ ಗೊತ್ತು. ನಿನಗಾಗಿ ಕಣ್ಣೀರು ಹಾಕಲು ಈ ಜಗತ್ತಿನಲ್ಲಿ ಯಾರೂ ಇಲ್ಲ ಎಂದು ಎಂದಿಗೂ ಅನಾಥ ಪ್ರಜ್ಞೆ ಬೆಳೆಸಿಕೊಳ್ಳಬೇಡ. ನಿನ್ನ ಕಣ್ಣೀರಿಗೆ ಬೆಲೆ ಕಟ್ಟುವ ಸಾಯಿ ನಾನಿನ್ನೂ ಜೀವಂತವಾಗಿದ್ದೇನೆ. ಕೆಲವೊಮ್ಮೆ ನಿನ್ನ ಜೀವನದಲ್ಲಿ ನಾನು ಅಂದುಕೊಂಡಿದ್ದನ್ನು ತಕ್ಷಣವೇ ನೀಡದೇ ಇರಬಹುದು. ಆಗ ನೀನು ಬಾಬಾ ನನ್ನನ್ನು ಮರೆತು ಬಿಟ್ಟರು, ನನ್ನ ಪ್ರಾರ್ಥನೆ ಅವರಿಗೆ ಕೇಳಿಸುತ್ತಿಲ್ಲ ಎಂದು ಬೇಸರ ಮಾಡಿಕೊಳ್ಳುತ್ತೀಯಾ? ಆದರೆ ಮಗುವೆ, ಒಬ್ಬ ತಾಯಿ ತನ್ನ ಮಗುವಿಗೆ ಯಾವಾಗ ಹಾಲನ್ನು ಕೊಡಬೇಕು, ಯಾವಾಗ ಅನ್ನವನ್ನು ನೀಡಬೇಕು ಎಂದು ಚೆನ್ನಾಗಿ ಬಲ್ಲಳು. ಹಾಗೆಯೇ ನಿನಗೆ ಯಾವಾಗ ಏನನ್ನು ನೀಡಬೇಕು ಎಂಬುದು ನಿನ್ನ ಈ ಆಧ್ಯಾತ್ಮಿಕ ತಂದೆಗೆ ಚೆನ್ನಾಗಿ ಗೊತ್ತು. ನಿನಗೆ ಸಿಗಬೇಕಾದ ಯಶಸ್ಸು, ಸಂತೋಷ ಮತ್ತು ನೆಮ್ಮದಿಯನ್ನು ಯಾರ ಕೈಯಿಂದಲೂ ಕಿತ್ತುಕೊಳ್ಳಲು ಸಾಧ್ಯವಿಲ್ಲ. ಸೂಕ್ತ ಸಮಯ ಬಂದಾಗ ನಾನು ನಿನ್ನ ಕೈಯನ್ನು ಹಿಡಿದು ಉನ್ನತ ಸ್ಥಾನಕ್ಕೆ ಕರೆದೊಯ್ಯುತ್ತೇನೆ. ಕರ್ಮದ ರಹಸ್ಯ ಮತ್ತು ಬಾಬಾ ಅವರ ಅಭಯಹಸ್ತ. ನನ್ನ ಪ್ರೀತಿಯ ಮಕ್ಕಳೇ, ನಿಮ್ಮ ಜೀವನದಲ್ಲಿ ಬರುವ ಸುಖ ದುಃಖಗಳು ನಿಮ್ಮ ಪೂರ್ವಜನ್ಮದ ಕರ್ಮಗಳ ಫಲ. ಆದರೆ ನೀವು ನನ್ನ ಸನ್ನಿಧಿಗೆ ಬಂದ ಕ್ಷಣವೇ ನಿಮ್ಮ ಕಷ್ಟಗಳ ತೀವ್ರತೆಯನ್ನು ಕಡಿಮೆ ಮಾಡುವುದು ನನ್ನ ಕರ್ತವ್ಯ. ಬೆಂಕಿಯಂತೆ ಸುಡಬೇಕಾಗಿದ್ದ ದೊಡ್ಡ ಕಷ್ಟವನ್ನು ಒಂದು ಸಣ್ಣ ಸೂಜಿಯ ಚುಚ್ಚುಮದ್ದಿನಂತೆ ಮಾಡಿ ನಿನ್ನನ್ನು ಪಾರು ಮಾಡುತ್ತೇನೆ. ನೀನು ನಂಬಿರುವ ಜನರು ನಿನಗೆ ಬೆನ್ನು ಇಟ್ಟಬಹುದು, ಆದರೆ ನೀನು ನಂಬಿರುವ ಶಿರಡಿಯ ಈ ಮಣ್ಣು ಮತ್ತು ಈ ಸಾಯಿ ನಿನ್ನನ್ನು ಎಂದಿಗೂ ಕೈಬಿಡುವುದಿಲ್ಲ. ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಅನಾರೋಗ್ಯವಿದ್ದರೆ, ಮನಸ್ಸಿನಲ್ಲಿ ನೆಮ್ಮದಿ ಇಲ್ಲದಿದ್ದರೆ, ನನ್ನ ಪವಿತ್ರವಾದ ಉದಿಯನ್ನು ವಿಭೂತಿ ನೆನೆಯಿರಿ. ಆ ಉದಿ ಕೇವಲ ಬೂದಿಯಲ್ಲ, ಅದು ನಿಮ್ಮ ಎಲ್ಲ ರೋಗ ರುಜಿನಗಳನ್ನು, ನಕಾರಾತ್ಮಕ ಶಕ್ತಿಗಳನ್ನು ನಾಶ ಮಾಡುವ ದಿವ್ಯ ಔಷಧ. ನಿನ್ನ ಮನಸ್ಸಿನ ಭಯವನ್ನು ಹೊರದೂಡು. ನಾನು ಒಬ್ಬಂಟಿ ಎನ್ನುವ ಯೋಚನೆಯನ್ನು ಹಿಂದೆ ಸುಟ್ಟು ಹಾಕು. ನೀನು ಎಲ್ಲೇ ಇರು, ಕಾಡಿನಲ್ಲಿರಲಿ, ನಾಡಿನಲ್ಲಿರಲಿ, ಸಮುದ್ರದ ಮಧ್ಯದಲ್ಲಿರಲಿ, ನೀನು ನನ್ನನ್ನು ಸ್ಮರಿಸಿದ ಕ್ಷಣ ನಾನು ನಿನ್ನ ರಕ್ಷಣೆಗೆ ಧಾವಿಸಿ ಬರುತ್ತೇನೆ. ಸಾಯಿ ಭಕ್ತರೇ, ಬಾಬಾ ಅವರ ಈ ಮಾತುಗಳು ಕೇವಲ ಶಬ್ದಗಳು ಅಲ್ಲ, ಇವು ನಿಮ್ಮ ಜೀವನವನ್ನು ಬದಲಾಯಿಸುವ ದಿವ್ಯ ಮಂತ್ರಗಳು. ಇವತ್ತಿನಿಂದಲೇ ನಿಮ್ಮ ಎಲ್ಲ ಚಿಂತೆಗಳನ್ನು ಸಾಯಿ ಚರಣಗಳಲ್ಲಿ
ಸಮರ್ಪಿಸಿಬಿಡಿ. ನಿಮ್ಮ ಮನಸ್ಸು ಈಗ ಎಷ್ಟು ಹಗುರವಾಗಿದೆ ಎಂಬುದನ್ನು ನೀವೇ ಅನುಭವಿಸಿ. ಈ ಅದ್ಭುತ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಬಾಬಾ ಅವರ ಮೇಲಿನ ನಿಮ್ಮ ಭಕ್ತಿಯ ಗೌರವಾರ್ಥವಾಗಿ ಈ ವಿಡಿಯೋವನ್ನು ಕನಿಷ್ಠ 5 ಜನರಿಗಾದರೂ ಶೇರ್ ಮಾಡಿ ಲೈಕ್ ಮತ್ತು ಕಮೆಂಟ್ ಮಾಡಲು ಮರೆಯಬೇಡಿ. ನಮ್ಮ ಈ ದಿವ್ಯ ಸಾಯಿ ಪರಿವಾರದ ಸಕ್ರಿಯ ಸದಸ್ಯರಾಗಲು ಮತ್ತು ಚಾನೆಲ್ನ ಬೆಳವಣಿಗೆಗೆ ನಿಮ್ಮ ಅಳಿಲು ಸೇವೆಯನ್ನು ಸಲ್ಲಿಸಲು ಕೆಳಗಿರುವ ಜಾಯಿನ್ ಬಟನ್ ಒತ್ತುವ ಮೂಲಕ ನಮ್ಮ ವಿಶೇಷ ಮೆಂಬರ್ಶಿಪ್ ಪಡೆದುಕೊಳ್ಳಿ. ಇದರಿಂದ ನಿಮಗೆ ಬಾಬಾ ಅವರ ವಿಶೇಷ ಆಶೀರ್ವಾದದ ಪೋಸ್ಟ್ಗಳು ಲಭ್ಯವಾಗುತ್ತವೆ. ಹಾಗೆಯೇ ಪ್ರತಿದಿನ ಬೆಳಗ್ಗೆ ಬಾಬಾ ಅವರ ಕಾಕಡಾರತಿ, ಮಧ್ಯಾಹ್ನದ ಸಂದೇಶಗಳು ಮತ್ತು ರಾತ್ರಿಯ ಪ್ರಾರ್ಥನೆಗಳ ಲಿಂಕನ್ನು ನೇರವಾಗಿ ನಿಮ್ಮ ಮೊಬೈಲ್ಗೆ ಉಚಿತವಾಗಿ ಪಡೆಯಲು ಕಮೆಂಟ್ ಸೆಕ್ಷನ್ ಹಾಗೂ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರುವ ನಮ್ಮ ಅಧಿಕೃತ ವಾಟ್ಸಾಪ್ ಗ್ರೂಪ್ ಲಿಂಕನ್ನು ಕ್ಲಿಕ್ ಮಾಡಿ ಹಿಂದೆ ಜಾಯ್ನ್ ಆಗಿ ನಿಮ್ಮ ಜೀವನದ ಎಲ್ಲ ಕಷ್ಟಗಳು ದೂರವಾಗಿ ಸಾಯಿನಾಥನ ಕೃಪೆ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ ಎಂದು ಆಶಿಸುತ್ತೇನೆ. ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಓಂ ಸಾಯಿರಾಮ್. ಭಗವಂತ ನಿಮಗೂ ನಿಮ್ಮ ಕುಟುಂಬಕ್ಕೂ ಒಳ್ಳೆಯದನ್ನು ಮಾಡಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋವನ್ನು ಮುಂದುವರಿಸೋಣ. ಸಾಯಿ ಭಕ್ತರೇ, ಜೀವನದ ಈ ಸುದೀರ್ಘ ಪಯಣದಲ್ಲಿ ನೀವು ಎಷ್ಟು ಬಾರಿ ಒಂಟಿಯಾಗಿದ್ದೀರಾ ಅಲ್ಲವಾ? ನನ್ನನ್ನು ಅರ್ಥ ಮಾಡಿಕೊಳ್ಳುವವರು ಈ ಜಗತ್ತಿನಲ್ಲಿ ಯಾರೂ ಇಲ್ಲವೇ ಎಂದು ಕತ್ತಲ ಕೋಣೆಯಲ್ಲಿ ಕುಳಿತು ಬಿಕ್ಕಿ ಬಿಕ್ಕಿ 10 ದಿನಗಳು ನಿಮಗಿನ್ನೂ ನೆನಪಿರಬಹುದು. ಆದರೆ ಮಗುವೆ, ಈ ಸಾಯಿಗೆ ಎಲ್ಲವೂ ನೆನಪಿದೆ. ಬಾಬಾ ನುಡಿಯುತ್ತಿದ್ದಾರೆ, ಮಗುವೆ, ನೀನು ಸೋತು ಸುಣ್ಣವಾಗಿ ಪ್ರಪಂಚದ ನಿಂದನೆಗಳನ್ನು ತಾಳಲಾರದೆ ತಲೆ ತಗ್ಗಿಸಿ ಕುಳಿತಾಗ ನಾನು ನಿನ್ನ ತಲೆಯ ಸವರಿ ನಾನಿದ್ದೇನೆ ಮಗುವೆ ಎಂದು ಮೌನವಾಗಿ ನಿನಗೆ ಧೈರ್ಯ ತುಂಬಿದ್ದು ನೆನಪಿಲ್ಲವೇ? ನೀನು ಎದುರಿಸುತ್ತಿರುವ ಪ್ರತಿಯೊಂದು ನಿಂದನೆ, ಅಪಮಾನಗಳು ನಿನ್ನ ಕರ್ಮವನ್ನು ಕರಗಿಸುತ್ತವೆ. ನಿನ್ನನ್ನು ನೋವಿನ ಕಡಲಿಗೆ ತಳ್ಳಿದವರು ಇಂದು ನಗುತ್ತಿರಬಹುದು, ಆದರೆ ನೆನಪಿಡಿ, ನಿನ್ನ ಕಣ್ಣೀರಿಗೆ ಕಾರಣವಾದವರು ಒಂದು ದಿನ ನನ್ನ ಸನ್ನಿಧಿಯಲ್ಲಿ ಉತ್ತರ ನೀಡಲೇಬೇಕಾಗುತ್ತದೆ. ಅಲ್ಲಿಯವರೆಗೂ ನೀನು ಕ್ಷಮಾಗುಣವನ್ನು ರೂಢಿಸಿಕೋ. ನನ್ನ ಭಕ್ತರ ಮನೆಯಲ್ಲಿ ಧ್ಯಾನದ ಕೊರತೆಯಾಗಲಿ ನೆಮ್ಮದಿಯ ಕೊರತೆಯಾಗಲಿ ಇರಲು ನಾನು ಬಿಡುವುದಿಲ್ಲ. ನೀನು ಕಷ್ಟಪಟ್ಟು ದುಡಿಯುತ್ತಿರುವುದು ನಿನ್ನ ಹೊಟ್ಟೆಗಾಗಿ ಮಾತ್ರವಲ್ಲ, ನಿನ್ನನ್ನು ನಂಬಿದ ಕುಟುಂಬಕ್ಕಾಗಿ ಎಂದು ನನಗೆ ಗೊತ್ತು. ನಿನ್ನ ಸಂಸಾರದ ಸಂಪೂರ್ಣ ಜವಾಬ್ದಾರಿಯನ್ನು ಇಂದೇ ನನ್ನ ಹೆಗಲಿಗೆ ಹಾಕಿಬಿಡು. ನಿನ್ನ ಮಗುವಿನ ವಿದ್ಯಾಭ್ಯಾಸ, ನಿನ್ನ ಮಗಳ ವಿವಾಹ, ನಿನ್ನ ತಂದೆ ತಾಯಿಯ ಆರೋಗ್ಯ ಎಲ್ಲವನ್ನು ನಾನು ನೋಡಿಕೊಳ್ಳುತ್ತೇನೆ. ನೀನು ಕೇವಲ ನಿನ್ನ ಕರ್ತವ್ಯವನ್ನು ಮಾಡು ಮತ್ತು ನನ್ನ ನಾಮಸ್ಮರಣೆಯಲ್ಲಿ ಲೀನವಾಗು. ನನ್ನ ದಿವ್ಯ ಭಕ್ತರೇ, ಶಿರ್ಡಿಯ ದ್ವಾರಕಾಮಯಿಯ ಮಣ್ಣಿಗೆ ಒಂದು ವಿಶೇಷ ಶಕ್ತಿ ಇದೆ. ಯಾರು ಶಿರ್ಡಿಯ ಮಣ್ಣಿನ ಮೇಲೆ ಕಾಲಿಡುತ್ತಾರೋ ಅವರ ಅರ್ಧದಷ್ಟು ಕಷ್ಟಗಳು ಅಲ್ಲಿಗೆ ಮುಗಿದು ಹೋಗುತ್ತವೆ. ನೀವು ಶಿರ್ಡಿಗೆ ಬರಲು ಸಾಧ್ಯವಾಗದಿದ್ದರೆ ಚಿಂತಿಸಬೇಡಿ. ನಿಮ್ಮ ಭಕ್ತಿ ಸೌರಭವೇ ನನ್ನನ್ನು ನಿಮ್ಮ ಮನೆಗೆ ಬರುವಂತೆ ಮಾಡುತ್ತದೆ. ನಿಮ್ಮ ಮನೆಯ ಪೂಜಾ ಕೋಣೆಯಲ್ಲಿ ನನ್ನದೊಂದು ಸಣ್ಣ ಚಿತ್ರಪಟವಿದ್ದರೆ ಸಾಕು, ಅಲ್ಲಿ ನಾನು ಸದಾ ಜಾಗೃತನಾಗಿರುತ್ತೇನೆ. ನಿಮ್ಮ ಜೀವನದಲ್ಲಿ ಎಂತಹ ಕಠಿಣ ಪರಿಸ್ಥಿತಿ ಬಂದರೂ ಧರ್ಮದ ಹಾದಿಯನ್ನು ಬಿಡಬೇಡಿ. ಯಾರಿಗೂ ದ್ರೋಹ ಮಾಡಬೇಡಿ. ಯಾರಾದರೂ ನಿಮಗೆ ಕೆಟ್ಟದನ್ನು ಬಯಸಿದರೆ ನೀವು ಅವರಿಗೆ ಒಳ್ಳೆಯದನ್ನೇ ಬಯಸಿ. ಯಾಕಂದರೆ ನಿಮ್ಮನ್ನು ಕಾಯುವ ಜವಾಬ್ದಾರಿ ನನಗಿರುವಾಗ ನಿಮಗೆ ಕೀಡು ಮಾಡಿದವರನ್ನು ಶಿಕ್ಷಿಸುವ ಜವಾಬ್ದಾರಿಯು ನನ್ನದೇ ಆಗಿರುತ್ತದೆ. ನಿನ್ನ ಹೃದಯವನ್ನು ಶುದ್ಧವಾಗಿಟ್ಟಿಕೋ. ಅಲ್ಲಿ ಪ್ರೀತಿ ಮತ್ತು ಕರುಣೆಗೆ ಮಾತ್ರ ಜಾಗವಿರಲಿ. ನಿನ್ನ ಮನಸ್ಸೇ ನನ್ನ ದ್ವಾರಕಾಮಯಿ, ನಾನು ಅಲ್ಲಿ ಸದಾ ನೆಲೆಸಿರುತ್ತೇನೆ. ನನ್ನ ಆತ್ಮೀಯ ಸಾಯಿ ಬಂಧುಗಳೇ, ಬಾಬಾ ಅವರ ಈ ಕರುಣಾಮಯಿ ಮಾತುಗಳು ಕೇಳಿದ ನಂತರ ನಿಮ್ಮ ಮನಸ್ಸಿನಲ್ಲಿ ಇದ್ದ ಎಲ್ಲ ಭಾರವೂ ಕರಗಿ ಹೋಗಿದೆ ಎಂದು ನಾನು ನಂಬುತ್ತೇನೆ. ಬಾಬಾ ಅವರ ದಿವ್ಯಾಸ್ತ ಸದಾ ನಿಮ್ಮ ತಲೆಯ ಮೇಲಿರುತ್ತದೆ. ಬಾಬಾ ಅವರ ಈ ಅದ್ಭುತ ಆಶೀರ್ವಾದದ ಸಂದೇಶ ಇಡೀ ವಿಶ್ವಾದ್ಯಂತ
ವಿಶ್ವಾದ್ಯಂತ ಇರುವ ಸಾಯಿ ಭಕ್ತರಿಗೆ ತಲುಪಬೇಕು. ಹಾಗಾಗಿ ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ವಾಟ್ಸಪ್ ಸ್ಟೇಟಸ್ನಲ್ಲಿ ಹಾಗೂ ಗ್ರೂಪ್ಗಳಲ್ಲಿ ಈಗಲೇ ಶೇರ್ ಮಾಡಿ. ವಿಡಿಯೋಗೆ ಒಂದು ಲೈಕ್ ನೀಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ. ಈ ಸಾಯಿಯ ಸೇವೆಯನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲು ನಿಮ್ಮ ಸಹಕಾರ ಅತ್ಯಗತ್ಯ. ಕೆಳಗಿರುವ ಜಾಯಿನ್ ಬಟನ್ ಕ್ಲಿಕ್ ಮಾಡುವ ಮೂಲಕ ನಮ್ಮ ಚಾನೆಲ್ನ ವಿಶೇಷ ಸದಸ್ಯತ್ವವನ್ನು ಮೆಂಬರ್ಶಿಪ್ಪನ್ನು ಪಡೆದುಕೊಳ್ಳಿ ಮತ್ತು ಬಾಬಾ ಅವರ ಕಾರ್ಯದಲ್ಲಿ ಭಾಗಿಯಾಗಿ. ಅಷ್ಟೇ ಅಲ್ಲದೆ ಪ್ರತಿದಿನದ ಸಾಯಿ ಪ್ರೇರಣೆಗಳು, ಲೀಲೆಗಳು ಮತ್ತು ವಿಶೇಷ ಪ್ರಾರ್ಥನೆಗಳ ಮಾಹಿತಿಯನ್ನು ನೇರವಾಗಿ ನಿಮ್ಮ ಮೊಬೈಲ್ಗೆ ಪಡೆಯಲು ಕೆಳಗಿರುವ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ನೀಡಿರುವ ನಮ್ಮ ಅಧಿಕೃತ ವಾಟ್ಸಾಪ್ ಗ್ರೂಪ್ ಲಿಂಕನ್ನು ಕ್ಲಿಕ್ ಮಾಡಿ ತಕ್ಷಣವೇ ಜಾಯಿನ್ ಆಗಿ. ಬಾಬಾ ನಿಮ್ಮನ್ನು ಸದಾ ಸುಖವಾಗಿ ಇಟ್ಟಿರಲಿ. ಎಲ್ಲರೂ ಒಟ್ಟಿಗೆ ಹೇಳೋಣ. ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಓಂ ಸಾಯಿರಾಮ್. ವಿಡಿಯೋ ವೀಕ್ಷಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು. ಶುಭರಾತ್ರಿ.